ಇಟ್ಸ್ ಬೀನ್ ಅ ಪ್ಲೆಷರ್ ಪನ್ನಗನ್ ಜೊತೆ ಕೆಲಸ ಮಾಡಿದ್ದು. ವೆರಿ ರೇರ್ಲಿ ಆ ಥರ ಒಂದು ಸಿನರ್ಜಿ ಸಿಗೋದು ಡೈರೆಕ್ಟ್ರಿಗೂ ಮ್ಯೂಸಿಕ್ ಡೈರೆಕ್ಟ್ರಿಗೂ. ಆ ಥರ ನೋಡೋಕ್ಕೆ ಹೋದಾಗ ಐ ಆಮ್ ಟ್ರೂಲಿ ಬ್ಲೆಸ್ಡ್ ದಟ್ ಐ ಆಮ್ ವರ್ಕಿಂಗ್ ವಿತ್ ಪನ್ನಗ ಆನ್ ದಿಸ್ ಫಿಲ್ಮ್. ಈ ಸಾಂಗ್ ಹೇಗೆ ಹುಟ್ಟಿತು ಅಂತ ಹೇಳ್ತೀನಿ ನಾನು ಮತ್ತು ರಘು ಕೂತ್ಕೊಂಡು ಮಾಡ್ತಿರ್ಬೇಕಾದ್ರೆ ನಂಗೆ ಒಂದು ಚಿಕ್ಕ ಟ್ಯೂನ್ ಬೇಕು, ನಾನು ಶೂಟ್ ಮಾಡ್ತಾಯಿದ್ದೀನಿ. ಸೊ ಶೂಟ್ ಮಾಡ್ಬೇಕಾದ್ರೆ ನಂಗೆ ಒಂದು ಚಿಕ್ಕ ಟ್ಯೂನು ಏನೋ ಒಂಥರ ಒಂದು ಶೂಟ್ ಮಾಡ್ಕೊಂಡ್ಬಂದ್ಬಿಟ್ಟು ವಿಜುವಲ್ ಈ ಥರ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ, ಈ ಥರ ಇರುತ್ತೆ, ಈ ಥರ ಆಗತ್ತೆ ಆ ಥರ ಅಂತ. ಸೊ ಆ ಚಿಕ್ಕ ಟ್ಯೂನ್ ಕೂತ್ಕೊಂಡಾಗ ಇನ್ಸ್ಟೆಂಟಾಗಿ ಏನೋ ತಲೆ ಯೋಚನೆ ಮಾಡಿ ಅದು ಮಾಡಿ ಆ ಥರ ಏನಿಲ್ಲ, ಇನ್ಸ್ಟೆಂಟಾಗಿ ರಘು ಗಿಟಾರ್ ತೊಗೊಂಡು ಸ್ಟಾರ್ಟ್ ಮಾಡಿದ್ರು. ಆಟೋಮೆಟಿಕ್ಕಾಗಿ ಬಂದದ್ದು, ಹಂಗೆ ಹುಟ್ಕೊಂತು. ಅದು ಎಷ್ಟು ಇನ್ಸ್ಟೆಂಟ್ ಆಗಿತ್ತು ಅಂದರೆ ಕೇಳ್ತಿದಂಗೆ ಖುಷಿ ಆಯಿತು. ಎಲ್ರಿಗೂ ಇಷ್ಟ ಆಗಿದೆ. 1,00,000ಕ್ಕೂ ಹೆಚ್ಚು ಜನ ಈ ಹಾಡನ್ನ ನೋಡಿದ್ದಾರೆ ಯೂಟ್ಯೂಬಲ್ಲಿ ಅಲ್ವಾ? ಬ್ಯೂಟಿಫುಲ್ ಸಾಂಗ್ ಅನ್ನ ಹಾಡಿದ್ರು ಇಡೀ ಟೀಮ್. ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಏನು ಅಂತ ಕೇಳ್ಕೊಂಬಿಡೋಣ. ಹಾಗೇನೆ ಲವ್ಗೆ ಅದೆಷ್ಟು ಕ್ಲೋಸ್ ಆಗಿದೆ ಈ ಫಿಲ್ಮ್ ಅಂತ ಹೇಳ್ಬಿಟ್ಟು. ಎಸ್ ಸರ್, ಸ್ಟಾರ್ಟ್ ಮಾಡೋಣ. ಹಾಗಾದ್ರೆ ಒಂದು ವರ್ಡ್ ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಅಂದ್ರೆ ಏನು? ನನಗೆ ಹ್ಯಾಪಿ ನ್ಯೂ ಇಯರ್ ಒಂಥರ ಕನ್ನಡ ಚಿತ್ರರಂಗದಲ್ಲಿ ರೀಬರ್ತ್ ಅಂತ ಹೇಳ್ಕೊತೀನಿ. ಎಸ್ ರಾಜ್, ಸೂಪರ್. ಅದು ಕೂಡ ನನಗೆ ಪ್ಲಸ್ ಇಟ್ ಈಸ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಫಿಲ್ಮ್ ಆಫ್ 2017. ವಾವ್. ಅಬೌಟ್ ಬ್ಯೂಟಿಫುಲ್ ರಿಲೇಶನ್ಶಿಪ್ಸ್. ಸೂಪರ್. Love, hope. Love, hope. Okay. Happy New Year, Panaga. Yay! ಹ್ಯಾಪಿ ನ್ಯೂ ಇಯರ್ ನನಗೆ ವಿಲ್ ಬಿ ಮೆನಿ ಸ್ಟೋರೀಸ್. ಒಂದೇ ನಿಮಿಷದಲ್ಲಿ ಬಹಳ ಕಥೆಗಳು. ವಾವ್, ಸೂಪರ್. ಹ್ಯಾಪಿ ನ್ಯೂ ಇಯರ್ ಅಂದರೆ ನನ್ನ ಮೊದಲನೇ ಹೆಜ್ಜೆ, ಮಿಕ್ಸ್ಡ್ ಫೀಲಿಂಗ್ಸ್. ವಾವ್, ಸೂಪರ್ ಸೂಪರ್ ಸೂಪರ್. ಇಡೀ ಹ್ಯಾಪಿ ನ್ಯೂ ಇಯರ್ ಟೀಮ್ಗೆ ಅ ವೆರಿ ಬಿಗ್ ಬ್ಯೂಟಿಫುಲ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳ್ತಾ, ಇವತ್ತಿನ ನಮ್ಮ ವ್ಯಾಲೆಂಟೈನ್ಸ್ ಡೇನ ನಿಜವಾಗ್ಲೂ ಪ್ರೇಮಲೋಕದಂತೆಯೇ ಮಾಡಿದ್ರಿ. ಥ್ಯಾಂಕ್ ಯು ಸರ್. ಅ ಬಿಗ್ ಥ್ಯಾಂಕ್ಸ್ ಟು ಇಡೀ ಟೀಮ್ಗೆ ಹ್ಯಾಪಿ ನ್ಯೂ ಇಯರ್ಗೆ. ಆ್ಯಂಡ್ ಯು ಪೀಪಲ್ ರಾಕಿಂಗ್ ಅಂತ ಹೇಳ್ತಾ, ಎಸ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಈ ನಿಮ್ಮ ಪ್ರೇಮಲೋಕಕ್ಕೆ ಬಂದು ನಮ್ಮ ಹ್ಯಾಪಿ ನ್ಯೂ ಇಯರ್ ತಂಡದಿಂದ ಪ್ರೀತಿಯ ಹೆಸರೇ ನೀನು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಓ ಮೈ ಗಾಡ್. ಇದುವರೆಗೂ ಯಾರು ಸುಗಳನ್ನ ಯಾರು ಪ್ರಪೋಸ್ ಮಾಡ್ತಾರೆ ಅಂತ ಅನ್ಕೊಂಡಿದ್ವಿ. ನಾವ್ ಯು ನೋ ವೈ ವಿ ಗಾಟ್ ಪನ್ನಗ ಲಾಂಗ್. ಹ್ಯಾಪಿ